ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಾಗರ ಪಂಚಮಿ ಎಂದಾಕ್ಷಣ ನಾಗಪ್ಪನ ಮೂರ್ತಿಗೆ ಹಾಲೆರೆಯುವುದು, ಪೂಜೆ ಸಲ್ಲಿಸುವುದು ಸಾಮಾನ್ಯ. ಆದರೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಕಂದಕೂರ ಗ್ರಾಮದಲ್ಲಿ ನಾಗರ ಪಂಚಮಿ ದಿನ ನಡೆಯುವ ಜಾತ್ರೆ ಮಾತ್ರ ಇದಕ್ಕಿಂತ ಸಂಪೂರ್ಣ ಭಿನ್ನ. ಇಲ್ಲಿ ನಾಗರ ಪಂಚಮಿ ದಿನವೇ ವಿಷಕಾರಿ ಚೇಳುಗಳಿಗೆ ಪೂಜೆ ಸಲ್ಲಿಸಿ ಅವುಗಳನ್ನ ಕೈ ಮೇಲೆ, ಮೈ ಮೇಲೆ ಹಾಗೂ ಕೆಲವರು ಬಾಯಲ್ಲಿಯೂ ಕೂಡ ಇಟ್ಕೊಂಡು ಸಂಭ್ರಮಿಸುತ್ತಾರೆ. ಕಂದಕೂರ ಗ್ರಾಮದ ಬೆಟ್ಟದ ಮೇಲಿರುವ ಕೊಂಡಮ್ಮ ದೇವಿಯ ಜಾತ್ರೆ ಪ್ರತಿ ವರ್ಷ ನಾಗರ ಪಂಚಮಿ ದಿನ ನಡೆಯುತ್ತೆ. ಈ ಜಾತ್ರೆಯ ಪ್ರಮುಖ ವಿಶೇಷವೇ ಚೇಳುಗಳ ಆರಾಧನೆ. ದೇವಿಯ ದರ್ಶನಕ್ಕೆ ಆಗಮಿಸುವ ಭಕ್ತರು ಬೆಟ್ಟದ ಮೇಲಿನ ಕಲ್ಲುಗಳನ್ನ ಸರಿಸಿ ಚೇಳುಗಳನ್ನ ಹುಡುಕ್ತಾರೆ. ಚೇಳು ಸಿಕ್ಕ ಬಳಿಕ ಅವುಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಮೈ ಮೇಲೆ ಇಟ್ಕೊಂಡು ಫೋಟೋ ಕ್ಲಿಕ್ಕಿಸಿಕೊಳ್ತಾರೆ. ಆಶ್ಚರ್ಯದ ಸಂಗತಿ ಅಂದ್ರೆ ಇಲ್ಲಿನ ಚೇಳುಗಳು ಇದುವರೆಗೆ ಯಾರಿಗೂ ಕಚ್ಚಿಲ್ಲ ಎಂಬುದು ಸ್ಥಳೀಯರ ಭಕ್ತರ ನಂಬಿಕೆ. ಇದೇ ಕಾರಣಕ್ಕಾಗಿ ಚೇಳುಗಳ ಬಗ್ಗೆ ಯಾವುದೇ ಭಯ ಇಲ್ಲದೆ ಮಕ್ಕಳು, ಮಹಿಳೆಯರು, ಯುವಕರು ಹಾಗೂ ವೃದ್ಧರು ಕೂಡ ಅವುಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಜಾತ್ರೆಯಲ್ಲಿ ಸಂಭ್ರಮಿಸುತ್ತಾರೆ. ಜಾತ್ರೆಗೆ ಕೇವಲ ಯಾದಗಿರಿ ಜಿಲ್ಲೆಯ ಜನ ಮಾತ್ರವಲ್ಲದೆ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಮೊದಲು ಕೊಂಡಮ್ಮ ದೇವಿಯ ದರ್ಶನ ಪಡೆದು ನಂತರ ಬೆಟ್ಟದ ಮೇಲೆ ಚೇಳುಗಳನ್ನ ಹುಡುಕುವುದು ಇಲ್ಲಿನ ವಿಶೇಷ ಆಚರಣೆಯಾಗಿದೆ. ಇನ್ನೊಂದು ಕುತೂಹಲಕಾರಿ ಸಂಗತಿ ಅಂದ್ರೆ ನಾಗರ ಪಂಚಮಿ ದಿನ ಮಾತ್ರ ಬೆಟ್ಟದ ಮೇಲೆ ಚೇಳುಗಳು ಕಾಣಿಸಿಕೊಳ್ಳುತ್ತವೆ. ಮರುದಿನ ಇಲ್ಲಿಗೆ ಬಂದ್ರೆ ಒಂದೇ ಒಂದು ಚೇಳು ಕೂಡ ಸಿಗುವುದಿಲ್ಲ ಎಂಬುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆಯಾಗಿದೆ. ಯುವಕರು ಚೇಳುಗಳನ್ನ ಕೈ ಹಾಗೂ ಮೈ ಮೇಲೆ ಇಟ್ಕೊಂಡು ಸಂಭ್ರಮಿಸುವುದಷ್ಟೇ ಅಲ್ಲದೆ ಕೆಲವರು ನಾಲಿಗೆ ಮೇಲೂ ಕೂಡ ಚೇಳುಗಳನ್ನ ಇಟ್ಕೊಂಡು ಫೋಟೋ ತೆಗೆಸಿಕೊಳ್ಳುತ್ತಿರುವ ದೃಶ್ಯಗಳು ಕೂಡ ಕಂಡು ಬರುತ್ತವೆ. ಯಾದಗಿರಿ ಪಕ್ಕ ಕಂದಕೂರು ಊರಲ್ಲಿ ಇವತ್ತು ಕೊಂಡಮ್ಮಯ್ಯ ಜಾತ್ರೆ ಇದೆ. ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಹಾವಾಗಿರ್ಬೋದು, ತೇಳಾಗಿರ್ಬೋದು, ಇವತ್ತು ಹಿಡ್ಕೊಂಡ್ರೆ ಕಚ್ಚೋದಿಲ್ಲ. ಇಂಥ ದೇವಸ್ಥಾನದಲ್ಲಿ ಕರ್ನಾಟಕ ಆಗಿರ್ಬೋದು, ಇಲ್ಲ ತೆಲಂಗಾಣದಿಂದ ತುಂಬಾ ಜನ ಅಂದ್ರೆ ಬರ್ತಿರ್ತಾರೆ. ಈ ದೇವಸ್ಥಾನ ನನ್ನ ಆಸೆ ಏನಪ್ಪಾ ಅಂದ್ರೆ ಇಂಪ್ರೂವ್ ಆಗ್ಬೇಕಂತ ನಾನು ಕೇಳ್ಕೊಂತ ಇದ್ದೀನಿ. ನಾವು ಖಾನಾಪುರದಿಂದ ಬಂದಿರೋದು. ಇದು ಕಂದಕೂರದ ಕೊಂಡಮ್ಮಯ್ಯ ದೇವಸ್ಥಾನದಲ್ಲಿ ಈ ದಿನದಂದು ಚೋಳಿನ ಒಂದು ವಿಶೇಷತೆ ಇದೆ. ಇದೇನಂದ್ರೆ ಇವತ್ತಿನ ದಿನದಂದು ಚೋಳ ಎಲ್ಲಿ ಮೈ ಮೇಲೆ ಏರಿಸಿದ್ರು, ಕೈ ಮೇಲೆ ಏರಿಸಿದ್ರು ಕಡಿಯುವುದಿಲ್ಲ. ಇದೊಂದು ದೇವಸ್ಥಾನ ವಿಶೇಷವಾಗಿದೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಕಂದಕೂರು ಚೇಳಿನ ಗುಡ್ಡನಂತೆ ವಾಸಿಯಾಗಿರ್ತಕ್ಕಂಥದ್ದು. ಅಲ್ಲಿ ನಾಗರ ಪಂಚಮಿ ದಿನದಂದು ವಿಶೇಷವಾಗಿ ಮಹಿಳೆಯರು ಸಹಸ್ರಾರ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಲ್ಲ, ನಮ್ಮ ರಾಜ್ಯ ಅಲ್ಲ, ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣದಲ್ಲಿ ಕುಂತ ಸಾಕಷ್ಟು ಭಕ್ತರಲ್ಲಿ ಹರಿದು ಬಂದು ಇವತ್ತು ಕಾಲ ಇಡಲಿಕ್ಕೆ ಜಾಗಿಲ್ಲ, ಅಷ್ಟೊಂದು ಲಕ್ಷಗಟ್ಟಲೆ ಜನ ಅಲ್ಲಿ ಬಂದು ಕೇಸಿ ಕೊಂಡಮ್ಮಾಯಿ ದರ್ಶನ ಪಡಿತಾರೆ. ಅದರಲ್ಲಿ ವಿಶೇಷವಾಗಿ ಬೆಟ್ಟದಲ್ಲಿರ್ತಕ್ಕಂಥ ಕಲ್ಲುಗಳನ್ನು ತೆಗೆದ್ರೆ ಸಾಕು ಅಲ್ಲಿ ಚೇಳು ಕಾಣಿಸ್ತಕ್ಕಂಥ, ಪ್ರತಿಯೊಬ್ಬರು ಚೇಳನ್ನು ಕೈ ಹಿಡಿದು ಆಡಿಸ್ತಕ್ಕಂಥದ್ದು. ಅದು ವಿಶೇಷ ಅಂತಿದ್ರು ಕೂಡ ಚೇಳಿಗೆ ಭಯದಿಂದ ಸಾರ್ವಜನಿಕರು ಅಂಜಿದ್ರು ಕೂಡ ಅವತ್ತಿನ ದಿವಸ ಕೊಂಡಮ್ಮಾಯಿ ಜಾತ್ರೆ ದಿನದೊಂದು ಇದು ಪವಾಡ ಇದ್ದ ಅಂದ್ರೆ ತಪ್ಪಾಗದ್ರೆ ಚೇಳೆಲ್ಲ ಮೈ ಮೇಲೆ, ಬಾಯಿಯಲ್ಲಿ, ತಲೆ ಮ್ಯಾಗ, ಮೈಯೆಲ್ಲ ಆಡಿಸ್ತಕ್ಕಂಥ ಕೆಲಸರು, ಮಕ್ಕಳು ಕೂಡ ಆಡಿಸ್ತಕ್ಕಂಥ ನೋಡಿದರೆ ಇವತ್ತಿನ ದಿವಸ ಕೊಂಡಮ್ಮಾಯಿ ದೇವಸ್ಥಾನ, ಆ ದೇವಸ್ಥಾನ ಇವತ್ತು ಬೇರೆ ಕಡೆ ಎಲ್ಲೇನಿದ್ರೆ ಸಾಕಷ್ಟು ಅಭಿವೃದ್ಧಿ ಪಡಿಸ್ತಿದ್ರು. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯದಿಂದ ಅಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಿಲ್ಲ. ಮುಂದಿನ ದಿವಸ ಆದರೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಆ ಪ್ರವಾಸಿ ತಾಣ ಅಂತಕ್ಕಂಥ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ ಪ್ರವಾಸಿ ಸ್ಥಳಗಳ ಕೊರತೆ ಇದೆ. ಆ ಕೊರತೆ ನೀಗಿಸ್ಬೇಕಾದ್ರೆ ಕೊಂಡಮ್ಮಾಯಿ ದೇವಸ್ಥಾನ ಪ್ರವಾಸಿ ತಾಣ ಮಾಡ್ಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ ಇದೆ. ಯಾಕಂದರೆ ಸುತ್ತಲಿಂತ ನೋಡಿದರೆ ಎಲ್ಲ ಕಡೆಗೇನೋ ಗುಡ್ಡಗಾಡ ಪ್ರದೇಶ ಇರೋದಂತ, ಅರಣ್ಯ ಪ್ರದೇಶ ಹೆಚ್ಚಿರೋದಂತ, ಎಲ್ಲಿ ನೋಡಿದ್ರೆ ಗಿಡಗಂಟಿಗಳೇ ಹಸಿರು ಅನ್ನೋದು ಮಲೆನಾಡಿನಲ್ಲಿ ಹೋದಾಗ ಅಲ್ಲಿ ನಿಂತು ನೋಡಿದರೆ ಮಲೆನಾಡಿನಲ್ಲಿ ನಿಂತೀವಿ ಅಂತಕ್ಕಂಥದ್ದು ಭಾವತ. ಅಲ್ಲಿ ಈ ಭಾಗದ ಶಾಲಾ ಮಕ್ಕಳು, ಕಾಲೇಜು ಮಕ್ಕಳು ಅಲ್ಲಿ ಪ್ರವಾಸಿಗೆ ಹೋಗ್ಬೇಕಾದ್ರೆ ಆ ಸ್ಥಳ ಸೂಕ್ತ ಆದಂತಕ್ಕಂಥದ್ದೇ ನನ್ನ ಅನಿಸಿಕೆ. ಹೀಗೆ ರಾಜ್ಯದ ಇತರೆಡೆ ನಾಗರ ಪಂಚಮಿಯನ್ನ ನಾಗಪ್ಪನಿಗೆ ಹಾಲೆರೆಯುವುದರ ಮೂಲಕ ಆಚರಣೆ ಮಾಡಿದ್ರೆ ಕಂದಕೂರ ಗ್ರಾಮದಲ್ಲಿ ಮಾತ್ರ ವಿಷಕಾರಿ ಚೇಳುಗಳನ್ನೇ ಆರಾಧಿಸುವ ವಿಶಿಷ್ಟ ಸಂಪ್ರದಾಯ ಕಂಡುಬರುತ್ತೆ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.